ಸಮಾಚಾರ. ನಮಃ. ಹರಿ ಓಂ. ಕಮಲಾಪತೆ ಪ್ರಮಾಣಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಿಸಿದೆ ಬ್ರಹ್ಮಂ ಅಗ್ರಹಂ ಸದಾನಂದತೀರ್ಥಂ ತಾಪತ್ರಯಾಪಹಂ ಚಿತ್ರೀಪದೇಶಕಂ ವೇರೆ ವಾಕ್ಯಮಾನಿರ್ಖಂಡಿತೈ ಗುರುಭಾವನ್ಯಂತೆ ಪ್ರತಿಶ್ರೀಜೆ ಕೃತವಾಕ್ अस्मद्गुरुसमारम्भां टीकाकृत्य श्रीमदाचार्यपर्यन्तां वन्दे गुरुपरम्परां विद्यापीठविधातारं विद्यावारिचन्द्रं विद्यार्थ्योत्सवं वन्दे महामहिं सद्गुरुम् अपादमौलिपर्यन्तं गुरूणां स्मरेत् विघ्नाः सिद्धन्ति च मनोरथाः. श्रीगुरुभ्यो नमः. हरि ओम्. तद्व्यतिरिक्ताः जीवाः अयोगिनः ईश्वरादन्यत्र अज्ञानप्रचुरं तज्ज्ञानम्. ಅದೇ ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ ಈ ವಿಚಾರವನ್ನು ಮುಗಿಸಿ ಅಯೋಗಿ ಜ್ಞಾನದ ವಿಚಾರವನ್ನು ಪ್ರಾರಂಭ ಮಾಡ್ತಾರೆ. ಅಯೋಗಿಗಳು ಅಂದ್ರೆ ಯಾರು ಅಂತಂದ್ರೆ ತದ್ವ್ಯತಿರಿಕ್ತಾಹ ಜೀವಾಹ ಅಂದ್ರೆ ಹಿಂದೆ ಯೋಗಿಗಳ ವಿಚಾರ ಮಾಡಿದ್ದಾರೆ. ಹಾಗಾಗಿ ಯೋಗಿಗಳಿಂದ ಅತಿರಿಕ್ತರಾದಂತಹ ಯಾವ ಜೀವರಿದ್ದಾರೋ ಆ ಜೀವರು ಅಯೋಗಿಗಳು. ಅವರ ಜ್ಞಾನದ ಲಕ್ಷಣವೇನು ಅಂತಂದ್ರೆ ಈಶ್ವರಾದನ್ಯತ್ರ ಅಜ್ಞಾನ ಪ್ರಚುರಂ ತಜ್ಞಾನಂ. ಈಶ್ವರಾದನ್ಯತ್ರ ಈಶ್ವರನನ್ನು ಬಿಟ್ಟು ಜಗತ್ತಿನ ವಿಷಯದಲ್ಲಿ ಅಜ್ಞಾನ ಪ್ರಚುರ, ಹೆಚ್ಚು ಅಜ್ಞಾನವೇ ಇರುತ್ತೆ. ಅಂತಹ ಹಿಂದೆ ಯೋಗಿಗಳ ಜ್ಞಾನದ ವಿಚಾರ ಮಾಡುವಾಗ ನಾವು ಅಲ್ಪಾಜ್ಞಾನಯುಕ್ತಂ ಅಂತೆಲ್ಲ ವಿಚಾರ ಮಾಡಿದ್ವಿ. ಅಲ್ಪವಾದ ಅಜ್ಞಾನವಿರುತ್ತೆ ಅಂತ. ಆದರೆ ಇವರಿಗೆ ಅಜ್ಞಾನ ಪ್ರಚುರಂ, ಪ್ರಚುರ ಅಂದ್ರೆ ಬಹಳವಾಗಿ ಇದೆ ಅಂತ ಅರ್ಥ. ಅಜ್ಞಾನ ಪ್ರಚುರವಾದಂತಹ ಜ್ಞಾನವೇ ಅದು ಅಯೋಗಿ ಜ್ಞಾನ. ತದಪಿ ಪೂರ್ವವತ್ ದ್ವಿವಿಧಂ. ಆ ಅಯೋಗಿ ಜ್ಞಾನವು ಕೂಡ ಹಿಂದಿನಂತೆ ಎರಡು ವಿಧ, ಸ್ವರೂಪ ಜ್ಞಾನ ಹಾಗೂ ವೃತ್ತಿ ಜ್ಞಾನ ಎಂಬುದಾಗಿ ಹಿಂದೆ ಎಲ್ಲ ವಿಚಾರ ಮಾಡಿದಂತೇನೆ. ಅದು ಮತ್ತೆ ಉತ್ಪತ್ತಿ ವಿನಾಶವಚ್ಚ. ಉತ್ಪತ್ತಿ ಸ್ವರೂಪಕ್ಕೂ ಉತ್ಪತ್ತಿ ಇದೆ, ಬಾಹ್ಯಕ್ಕಂತೂ ಪ್ರವಾಹತಃ ಉತ್ಪತ್ತಿ ಅಂತನೂ ಇದ್ದೇ ಇದೆ. ಹಾಗಾಗಿ ಉತ್ಪತ್ತಿ ವಿನಾಶ ಎರಡನ್ನೂ ಪಡೆದಂತಹದ್ದು ಅವರ ಜ್ಞಾನ ಅಂತ. ಹೀಗೆ ಅವರ ಜ್ಞಾನದ ಲಕ್ಷಣ ಹೇಳಿ ಆ ಅಯೋಗಿಗಳು ಎಷ್ಟು ತರಹ ಇದ್ದಾರೆ, ಯೋಗಿಗಳು ಎಷ್ಟು ತರಹ ಅಂತ ಕೇಳಿದಾಗ 4 ತರಹ ಅಂತ ನಾವು ವಿಚಾರ ಹಿಂದೆ ಮಾಡಿದ್ದೇವೆ. ಋಜಿಯೋಗಿಗಳು, ತಾತ್ವಿಕ ಯೋಗಿಗಳು, ಅತಾತ್ವಿಕ ಯೋಗಿ, 3 ತರಹ, 4 ಅಲ್ಲ 3. ಹಾಗೆ ಅಯೋಗಿಗಳಲ್ಲೂ 3 ತರಹ. ಅಯೋಗಿನೋಪಿ ತ್ರಿವಿಧಾಹ. ಅಯೋಗಿಗಳು 3 ತರಹ ಇದ್ದಾರೆ. ಮುಕ್ತಿಯೋಗ್ಯಾಹ, ನಿತ್ಯ ಸಂಸಾರಿಣಃ, ತಮೋಯೋಗ್ಯಾಶ್ಚ ಇತಿ. ಮುಕ್ತಿಯೋಗ್ಯರಾದಂತಹ ಜೀವರು ಹಾಗೂ ನಿತ್ಯ ಸಂಸಾರಿಗಳು, ತಮೋಯೋಗ್ಯರು, ಹೀಗೆ 3 ತರಹ ಅಯೋಗಿಗಳು. ನಾವು ಅಯೋಗಿ ಅಂದ ತಕ್ಷಣ ಅಯೋಗ್ಯರು, ಅನಧಿಕಾರಿಗಳು, ಎದಕ್ಕೂ ಉಪಯೋಗ ಇಲ್ಲವರು, ಹಾಗೆ ಹೀಗೆ ಅಂತ ಅರ್ಥ ಮಾಡ್ಕೋಬಾರದು. ಮುಕ್ತಿಯೋಗ್ಯರಾದವರು ಅಯೋಗಿಗಳಲ್ಲಿ. ಅಯೋಗಿ ಅಂತ ಅನ್ನೋದಕ್ಕೆ ಯೋಗಿಗಳಲ್ಲ, ಯೋಗ ಸಾಮರ್ಥ್ಯವನ್ನು ಪಡೆದಂಥವರಲ್ಲ ಅಂತ ಇಷ್ಟ ಅರ್ಥದಲ್ಲಿ ಅಯೋಗಿಗಳು ಅಂತ ಹೇಳ್ತಾ ಇದ್ದಾರೆ, ಹೊರತು ಅಯೋಗ್ಯರು ಅಂತ ಅನ್ನೋ ಅರ್ಥದಲ್ಲಿ ಅಲ್ಲ. ಹಾಗಾಗಿ ಅವರು ಮುಕ್ತಿ ಯೋಗ್ಯಾಹ, ನಿತ್ಯ ಸಂಸಾರಿಣಃ, ತಮೋಯೋಗ್ಯಾಶ್ಚ, ಹೀಗೆ 3 ತರಹ ಜನರು. ಅದರಲ್ಲಿ ತಾರತಮ್ಯ ಅವರ ಜ್ಞಾನದ ಸಾಮರ್ಥ್ಯವೇನಂತಂದ್ರೆ ಮುಕ್ತಿಯೋಗ್ಯರ ವಿಚಾರ ಮೊದಲಿಗೆ ಮಾಡ್ತಾರೆ. ತತ್ರ ಮುಕ್ತಿಯೋಗ್ಯಾನಾಂ ಸ್ವರೂಪ ಜ್ಞಾನಂ ಯಥಾರ್ಥಮೇವ. ಮುಕ್ತಿಯೋಗ್ಯರ ಏನೊಂದು ಸ್ವರೂಪ ಜ್ಞಾನವಿದೆಯೋ ಆ ಮುಕ್ತಿಯೋಗ್ಯರ ಸ್ವರೂಪ ಜ್ಞಾನ ಅಂತ ಅನ್ನೋದು ನಿಯಮೇನ ಯಥಾರ್ಥವೇ ಆಗಿದೆ, ಎಂದೂ ಅಯಥಾರ್ಥವಲ್ಲ. ಆಮೇಲೆ ನಿತ್ಯ ಸಂಸಾರಿಣ ಅಂತೂ ಮಿಶ್ರಂ. ನಿತ್ಯ ಸಂಸಾರಿಗಳ ಏನೊಂದು ಜ್ಞಾನವಿದೆ, ಎರಡನೇದವರು ನಿತ್ಯ ಸಂಸಾರಿಗಳಂದ್ರೆ ಮತ್ತೆ ಮತ್ತೆ ಚಕ್ರವತ್ ಪರಿವರ್ತಂತೆ, ಆ ಸಂಸಾರದಲ್ಲೇ ತಿರುಗ್ತಾ ಇರ್ತಾರೆ. ಹಾಗಾಗಿ ಅಂತಹ ನಿತ್ಯ ಸಂಸಾರಿಗಳ ಏನ್ ಜ್ಞಾನವಿದೆಯೋ ಈ ಜ್ಞಾನ ಮಿಶ್ರ. ಮಿಶ್ರ ಅಂದ್ರೆ ಯಥಾರ್ಥ ಅಯಥಾರ್ಥ, ಹೀಗೆ
ಎರಡೂ ಕೂಡಿಕೊಂಡು ಬರುತ್ತೆ. ಅನ್ಯೇಷಾಂ ಅಯಥಾರ್ಥಮೇವ. ಅನ್ಯೇಷಾಂ ಅಂದ್ರೆ ಅಂಧನ್ ಯೋಗ್ಯರು, ತಮೋ ಯೋಗ್ಯರು, ಅವ್ರೇನಿದ್ದಾರೆ ಅವರ ಜ್ಞಾನದ್ದು ಅಯಥಾರ್ಥಮೇವ, ನಿಯಮೇನ ಅಯಥಾರ್ಥವಾಗಿದೆ, ಸರ್ವಥಾ ಯಥಾರ್ಥವಲ್ಲ, ನಿಯಮೇನ ಅಯಥಾರ್ಥ. ಆಮೇಲೆ ಬಾಹ್ಯಂತೂ ತ್ರಯಾನಾಮಪಿ ಉಭಯವಿಧಂ. ಬಾಹ್ಯ ಅಂತಂದ್ರೆ ವೃತ್ತಿಜ್ಞಾನ, ಅದು ಮುಕ್ತಿಯೋಗ್ಯರಿರಬಹುದು, ನಿತ್ಯ ಸಂಸಾರಿಗಳು ಹಾಗೂ ತಮೋಯೋಗ್ಯರು, ಹೀಗೆ 3 ತರಹದ ಏನೊಂದು ಅಯೋಗ್ಯಗಳಿದ್ದಾರೋ ಅವರ ಬಾಹ್ಯವಾದ ಅಂದ್ರೆ ವೃತ್ತಿಜ್ಞಾನ ಏನಿದೆ ಆ ವೃತ್ತಿಜ್ಞಾನದ್ದು ಉಭಯವಿಧಂ. ಉಭಯವಿಧಂ ಅಂತಂದ್ರೆ ಯಥಾರ್ಥವೂ ಆಗತ್ತೆ, ಅಯಥಾರ್ಥವೂ, ಅದು ಮುಕ್ತಿಯೋಗ್ಯರೇ ಇರಬಹುದು. ಯಾಕೆಂದ್ರೆ ಈಗ ಸಂಸಾರದಲ್ಲಿ ಇರ್ತಾರೆ, ಅವರು ಅಪರೋಕ್ಷ ಜ್ಞಾನಿಗಳು, ಮುಕ್ತರಾಗ್ತಾರೆ, ಮುಕ್ತಿ ಯೋಗ್ಯರು ಅಂತ ಇರ್ತಾರೆ. ಅಂದ ಮಾತ್ರಕ್ಕೆ ಅವರಿಗೆ ವೃತ್ತಿಜ್ಞಾನ ಅಂದ್ರೆ ತಮ್ಮ ಬಾಹ್ಯವಾದ ಮನಸ್ಸಿನಿಂದ ಬರುವ ಜ್ಞಾನ ಎಲ್ಲವೂ ನಿಯಮೇನ ಯಥಾರ್ಥವೇ ಬರುತ್ತಾ? ಹಾಗೇನಿಲ್ಲ. ಹಾಗಾಗಿ ಅಂಥವರಿಗೂ ಕೂಡ ಅಯಥಾರ್ಥವಾದಂತಹ ಜ್ಞಾನ, ಆದ್ರೆ ಅಷ್ಟೇ ಸ್ವರೂಪ ಜ್ಞಾನಕ್ಕೆ ಎಂದು ಅಯಥಾರ್ಥ ಅಲ್ಲ, ಮುಕ್ತಿಯೋಗ್ಯರಾದದ್ದರಿಂದ. ಅದರ ಬಾಹ್ಯವಾದ ವೃತ್ತಿಜ್ಞಾನಕ್ಕೆ ಮಾತ್ರ ಅವರಿಗೆ ಯಥಾರ್ಥವೂ ಆಗತ್ತೆ, ಅಯಥಾರ್ಥವೂ ಆಗತ್ತೆ. ಹೀಗೆ ಏನಂತಾರೆ, ಕೇವಲ ಪ್ರಮಾಣದ ಚಾತುರ್ವಿಧ್ಯವನ್ನು ವಿಚಾರ ಮಾಡಿದ್ರು. ಅಂದರೆ ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ ಹಾಗೂ ಅಯೋಗಿ ಜ್ಞಾನ ಎಂಬುದಾಗಿ 4 ತರಹದ ಕೇವಲ ಪ್ರಮಾಣ ಅಂತ ವಿಚಾರ ಮಾಡಿದ್ವಿ. ಆದ್ರೆ ವೈಶೇಷಿಕರು ಇರ್ತಾರೆ ಅಂದ್ರೆ ಹೀಗಲ್ಲದೇನೆ ಬೇರೆ ರೀತಿಯಾಗಿ ವಿಭಾಗ ಮಾಡ್ತಾರೆ. ಅದನ್ನು ಖಂಡನೆ ಮಾಡಬೇಕಂತ ಅನ್ನೋದಕ್ಕಾಗಿ ಅವರ ಮತವನ್ನು ಮೊದಲಿಗೆ ಈ ವಾಕ್ಯದಲ್ಲಿ ಹೇಳ್ತಾರೆ. ಇಂದ್ರಿಯಜಂ, ಲಿಂಗಜಂ, ಸ್ಮೃತಿ, ಆರ್ಷಂಚ ಇತಿ ಚತುರ್ವಿಧಂ ಯಥಾರ್ಥ ಜ್ಞಾನಮಿತಿ ವೈಶೇಷಿಕಾ. 4 ವಿಧ ಅಂತಂತಾರೆ, ಆದ್ರೆ ನಾವು ಹೇಳಿದಂತೆ 4 ವಿಧ ಅಂತ ಹೇಳಲ್ಲ, ಬೇರೆ ರೀತಿಯಾಗಿ ಹೇಳ್ತಾರೆ. ಮೊದಲನೆಯದ್ದು ಇಂದ್ರಿಯಜಂ. ಇಂದ್ರಿಯಜಂ ಅಂದ್ರೆ ಇಂದ್ರಿಯದಿಂದ ಹುಟ್ಟಿದಂತಹ ಜ್ಞಾನ, ಇದು ಇಂದ್ರಿಯಜಂ. ಆಮೇಲೆ ಲಿಂಗಜಂ, ಜ ಅಂದ್ರೆ ಹುಟ್ಟಿದ್ದು, ಇಂದ್ರಿಯ ಜ ಅಂದ್ರೆ ಇಂದ್ರಿಯದಿಂದ ಜನ್ಯವಾದದ್ದು, ಹುಟ್ಟಿದ್ದು, ಪ್ರತ್ಯಕ್ಷ. ಲಿಂಗಜ ಅಂದ್ರೆ ಲಿಂಗ ಅಂದ್ರೆ ಹೇತು, ಅನುಮಾನ. ಲಿಂಗಜ ಅಂದ್ರೆ ಅನಿಮಿತಿ, ಲಿಂಗ ಅನಿಮಿತಿ, ಅನುಮಾನದಿಂದ ಹುಟ್ಟಿದಂತಹ ಅನಿಮಿತಿ ರೂಪವಾದಂತಹ ಜ್ಞಾನ. ಸ್ಮೃತಿ, ಸ್ಮೃತಿ ಅಂದ್ರೆ ಸ್ಮೃತಿ ರೂಪವಾದ ಜ್ಞಾನ. ಈ ಸ್ಮೃತಿ ವಿಷಯದಲ್ಲೂ ವಿವಾದವಿದೆ, ನಮ್ಮ ಮತಕ್ಕೂ ಪೂರ್ವ ಪಕ್ಷಿಗಳ ಮತಕ್ಕೂ. ಅಂದ್ರೆ ಮುಂದೆ ಬರುತ್ತೆ, ಆ ಪ್ರಸಂಗದಲ್ಲಿ ಹೇಳ್ತೇನೆ, ಈಗ ಸಂಕ್ಷೇಪವಾಗಿ ಹೇಳ್ತೇನೆ. ನಾವು ಮನಸ್ಸಿನಿಂದ ಜನ್ಯವಾಗತ್ತೆ ಸ್ಮೃತಿ ಅಂತ ನಮ್ಮ ಸಿದ್ಧಾಂತ. ಅದಕ್ಕೆಲ್ಲ ಶ್ರುತಿ ಪ್ರಮಾಣ ಕೊಡ್ತೇವೆ. ಕೊಟ್ಟು ಮನೋರೂಪವಾದ ಇಂದ್ರಿಯದಿಂದ ಹುಟ್ಟುವಂತಹದ್ದು ಸ್ಮೃತಿ ಅಂತ ನಾವಂದ್ರೆ, ತಾರ್ಕಿಕರು, ವೈಶೇಷಿಕರು ಅಂದ್ರೆ ಅವರು ತಾರ್ಕಿಕರೇ. ಅವ್ರು ಹೇಳೋದು ಮನಸ್ಸಿನಿಂದ ಬರುವಂತಹದ್ದಲ್ಲ, ಸಂಸ್ಕಾರದಿಂದ, ಸಂಸ್ಕಾರಜನ್ಯಂ ಜ್ಞಾನಂ ಸ್ಮೃತಿ. ಪೂರ್ವ ಪಕ್ಷಗಳು, ವೈಶೇಷಿಕಾದಿಗಳು ಹೇಳುವಂತಹ ಸಿದ್ಧಾಂತ. ಹಾಗಾಗಿ ಅಂತಹ ಸ್ಮೃತಿಯನ್ನು ಅವರೊಂದು ಕೇವಲ ಪ್ರಮಾಣದ ವಿಭಾಗದಲ್ಲಿ ವಿಚಾರ ಮಾಡ್ತಾರೆ. ಆಮೇಲೆ ಆರ್ಷಂಚ, ಆರ್ಷ ಅಂತಂದ್ರೆ ಋಷಿ ಸಂಬಂಧಿ ಆದದ್ದು ಯಾವುದೋ ಅದು ಆರ್ಷ. ಅಂದ್ರೆ ಯಾವ ಋಷಿಗಳು, ಯೋಗಿಗಳಿದ್ದಾರೋ ಅವರಿಗೆ ಬರುವಂತಹ ಜ್ಞಾನ. ಅವರಿಗೆ ಬರುವಂತಹ ಜ್ಞಾನ ಅಂದ್ರೆ ಅವರ ಯೋಗ ಸಾಮರ್ಥ್ಯ. ನಾವು ಹಿಂದೆ ವಿಚಾರ ಮಾಡಿದ್ದೇವೆ, ಯೋಗ ಪ್ರಭಾವ ಲಬ್ಧಾತಿಶಯಂ ಪ್ರಮಾಣ ಪದ್ಧತಿಯಲ್ಲಿ ಹಿಂದೆ ವಿಚಾರ ಬಂದು ಹೋಗಿದೆ, ಯೋಗಿಗಳ ಜ್ಞಾನ ವಿಚಾರ ಮಾಡುವಾಗ. ಹಾಗಾಗಿ ಏನೊಂದು ಜ್ಞಾನವಿದೆಯೋ ಅದಕ್ಕೆ ಯೋಗದ ಧರ್ಮ ಪ್ರತ್ಯಾಸಕ್ತಿ, ಅದರಿಂದ ಜನ್ಯ ಅಂತ ಹೀಗೂ ವ್ಯವಹಾರ ಮಾಡ್ತಾರೆ. ಅವರ ಯೋಗ ಸಾಮರ್ಥ್ಯದಿಂದ, ತಪ ಪ್ರಭಾವದಿಂದ ಅವರೆಲ್ಲೋ ಕೂತಿರ್ತಾರೆ, ಎಲ್ಲೋ ಇರುವ ಪದಾರ್ಥದ ಜ್ಞಾನವನ್ನು ಮಾಡ್ಕೊಳ್ತಾರೆ. ಇದು ಯೋಗದ ಸಾಮರ್ಥ್ಯ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಏನೊಂದು ಜ್ಞಾನವಿದೆಯೋ ಆ ಜ್ಞಾನಕ್ಕೆ ಆರ್ಷ ಮೀನ್ಸ್ ಋಷಿ ಸಂಬಂಧಿ. ಋಷಿ ಸಂಬಂಧಿ ಅಂದ್ರೆ ಋಷಿಗಳ ಸಂಬಂಧಿಯಾಗಿ ಅವರಿಂದ ಅವರಿಗೆ ಬರುವ ಜ್ಞಾನ. ಇದು ನಾಲ್ಕನೇ ತರಹದ ಜ್ಞಾನ ಎಂಬುದಾಗಿ. ಇದು ಯಥಾರ್ಥ ಜ್ಞಾನ, ಇದು ಕೇವಲ ಪ್ರಮಾಣದ 4 ವಿಧ.
ಎಂಬುದಾಗಿ ವೈಶೇಷಿಕ ಮತದಲ್ಲಿ ಹೇಳ್ತಾರೆ. ನಾವು ಹೇಳಿದ್ದು ಈಶ್ವರ ಜ್ಞಾನಂ, ಲಕ್ಷ್ಮೀ ಜ್ಞಾನಂ, ಯೋಗಿ ಜ್ಞಾನಂ, ಅಯೋಗಿ ಜ್ಞಾನಂ ಅಂತ ನಾವು ವಿಚಾರ ಮಾಡಿದರೆ, ವೈಶೇಷಿಕರು ಹೇಳಿದ್ದು ಇಂದ್ರಿಯಜಂ, ಲಿಂಗಜಂ, ಸ್ಮೃತಿ, ಆರ್ಷಂ ಎಂಬುದಾಗಿ 4 ತರಹ ಅಂತ ಅವರು ವಿಭಾಗ ಮಾಡಿದರು. ತದಸತ್ ಇದು ಸರಿಯಲ್ಲ. ಯಾಕೆ ಸರಿಯಲ್ಲ? ಇದರಲ್ಲಿ ನಾವು ಎಲ್ಲವನ್ನೂ ಖಂಡನೆ ಮಾಡಲ್ಲ, ಕೆಲವೊಂದು ಅಂಶವನ್ನು ಮಾತ್ರ ಖಂಡನೆ ಮಾಡ್ತೇವೆ, ಕೆಲವೊಂದು ನಾವು ಮಾಡಿದ್ರಲ್ಲೇನೆ ಅದನ್ನು ಸೇರಿಸ್ತೇವೆ. ಅದರಲ್ಲಿ ಮೊದಲಿಗೆ ನಿತ್ಯಸ್ಯ ಆಗಮಜನ್ಯಸ್ಯ ಚ ಅಸಂಗ್ರಹಾತ್. ವೈಶೇಷಿಕರ ಪೂರ್ವ ಪಕ್ಷಿಗಳು ನೀವು ಮಾಡಿದೇನು ವಿಭಾಗವಿದೆಯೋ ಈ ವಿಭಾಗದಲ್ಲಿ ನಿತ್ಯನಾದ ಭಗವಂತ ಅವನ ಜ್ಞಾನ ಎಲ್ಲಿ ಸೇರಿಸ್ತೀರಿ ಹೇಳ್ರಿ. ಇಂದ್ರಿಯ ಜಮ್ ಅಂತನೂ ಸೇರಿಸ್ಬೇಕಾ, ಲಿಂಗ ಜಮ್ ಎನ್ನುವುದ್ರಲ್ಲಿ ಸೇರಿಸ್ಬೇಕಾ, ಸ್ಮೃತಿ ಹಿಂತ್ ಅನ್ನೋದ್ರಲ್ಲಿ ಸೇರಿಸ್ಬೇಕಾ, ಇಲ್ಲ ಆರ್ಷಮ್ ಅಂತನೋದು ಸೇರಿಸ್ಬೇಕಾ? ಯಾವುದರಲ್ಲಿ ಸೇರಿಸ್ತೀರಾ ನೀವು? ಸೇರಿಸಿಲ್ಲ ಅಂದ್ರೆ ನಿತ್ಯ ಅಂತಂದ್ರೆ ನಿತ್ಯನಾದ ಭಗವಂತ, ಆ ಭಗವಂತನ ಜ್ಞಾನ ಇದು ಪ್ರಮಾಣ ಹೌದೋ ಅಲ್ವೋ? ಕೇವಲ ಪ್ರಮಾಣದಲ್ಲಿ ಬಂದಂತಹ ಈಶ್ವರ ಜ್ಞಾನ ಅದನ್ನು ಅಸಂಗ್ರಹ ಎಲ್ಲೂ ಸೇರಿಸಿದಂತೆ ಆಗಲ್ಲ. ಹಾಗಾದರೆ ಈಶ್ವರ ಜ್ಞಾನ ಅಪ್ರಮಾಣ ಅಂತ ಆಗ್ಬೇಕಾಗತ್ತೆ. ಈಶ್ವರ ಜ್ಞಾನವನ್ನು ಪ್ರಮಾಣ ಅಂತ ವೈಶೇಷಿಕರು ಒಪ್ತಾರೆ. ಯಾವ ವೈಶೇಷಿಕ ಮತದವರು 4 ಮಾಡಿದ್ದಾರೆ ಅದೇ ವೈಶೇಷಿಕ ಮತದಲ್ಲೇನೆ ಈಶ್ವರನನ್ನು ಒಪ್ತಾರೆ, ಈಶ್ವರ ಜ್ಞಾನವನ್ನು ಪ್ರಮಾಣ ಅಂತ ಒಪ್ತಾರೆ. ಅಂದ ಮೇಲೆ ಆ ಈಶ್ವರ ಜ್ಞಾನವನ್ನು ಎಲ್ಲಿ ಸೇರಿಸಬೇಕು? ಇದು ಒಂದು ದೋಷ. ಇನ್ನು ಎರಡನೇದು ಆಗಮಜನ್ಯಸ್ಯ ಚ. ಆಗಮಜನ್ಯಸ್ಯ ಚ ಅಂದ್ರೆ ಆಗಮದಿಂದ ಬರುವ ಜ್ಞಾನ ಏನಿದೆ, ಆಗಮಜನ್ಯ ಜ್ಞಾನ ಅಂದ್ರೆ ಒಂದು ವಾಕ್ಯ, ನಿರ್ದುಷ್ಟವಾದ ಆಗಮ. ಆಗಮ ಅಂತ ಅನ್ನೋ ಶಬ್ದಕ್ಕೆ ನಾವು ಹಿಂದಿನ ತತ್ವನಿರ್ಣಯ ಪಾಠದಲ್ಲೂ ಯಾವುದೋ ಪಾಠದಲ್ಲಿ ವಿಚಾರ ಮಾಡಿದ್ದೇವೆ. ಆಗಮ ಅಂದ್ರೆ ಯಾವುದು? ನಮ್ಮ ಬಾಯಿಂದ ಬರುವಂತಹದ್ದು ಆಗಮವೇ. ಇದಕ್ಕೆ ಶ್ರೀಮದಾಚಾರ್ಯರು ನಮ್ಮ ಅನುವ್ಯಾಖ್ಯಾನ ತಿಳಿಸ್ಕೊಡ್ತಾರೆ. ಆ ಸಮಂತಾದ್ ಗಮಯತಿ ಧರ್ಮಾಧರ್ಮೋ ಪರಂಪದಂ ಇತ್ಯಾದಿಯಾಗಿ ಹೇಳುವಾಗ ಆಗಮ ಅಂತ ಅನ್ನೋ ಶಬ್ದಕ್ಕೆ ಅರ್ಥವೇನು ಅಂದ್ರೆ ನಿರ್ದುಷ್ಟೋ ರವ ಶಬ್ದ ಆಗಮ ಅಂತಂತಾರೆ. ಅಂದ್ರೆ ರವ ಅಂದ್ರೆ ಉಪ್ಪಿಟ್ಟಿನ ರವೆ ಅಲ್ಲ, ರವ ಅಂದ್ರೆ ಶಬ್ದ ಅಂತ ಅರ್ಥ. ನಿರ್ದುಷ್ಟೋ ರವ ಶಬ್ದ ಅಂದ್ರೆ ನಿರ್ದುಷ್ಟವಾದ ದೋಷ ಶೂನ್ಯವಾದಂತಹ ಯಾವೊಂದು ಶಬ್ದವಿದೆಯೋ ಆ ಶಬ್ದಕ್ಕೇನೆ ಆಗಮ ಅಂತ ಕರೀತಾರೆ. ಅದು ವೇದಕ್ಕೂ ಕರಿಬಹುದು, ನಿಮ್ಮ ದೋಷ ಶೂನ್ಯವಾದ ದೋಷರಹಿತವಾದ ನಿರ್ದುಷ್ಟವಾದ ಶಬ್ದವಾಗಿದ್ರೆ ಅದನ್ನು ಆಗಮ ಅಂತ ಕರಿಬಹುದು. ಅಂದ ಮೇಲೆ ಆ ಆಗಮದಿಂದ ಬರುವಂತ ಏನೊಂದು ಜ್ಞಾನವಿದೆ, ಈ ಜ್ಞಾನವನ್ನು ಎಲ್ಲಿ ಸೇರಿಸಬೇಕು? ಇದಂತೂ ಪ್ರಮಾಣವೇ, ಅತ್ಯಂತ ಪರಿಸ್ಪಷ್ಟ. ಈ ಪ್ರಮಾಣವಾದ ಆಗಮದಿಂದ ಜನ್ಯವಾದ ಏನೊಂದು ಜ್ಞಾನವಿದೆ, ಈ ಜ್ಞಾನವನ್ನು ನೀವು ಮಾಡಿದ ವಿಭಾಗ ಇಂದ್ರಿಯಜಂ, ಲಿಂಗಜಂ, ಸ್ಮೃತಿ, ಆರ್ಷಂ ಚ ಅಂತ ಎಲ್ಲಿ ಸೇರಿಸಬೇಕು? ಎಲ್ಲೂ ಸೇರಿಸೋದಕ್ಕೆ ಸಾಧ್ಯವಿಲ್ಲ. ಇನ್ನ ಮುಂದೆ ಇಲ್ಲೇ ಪ್ರಮಾಣ ಪದ್ಯದಲ್ಲಿ ವಿಚಾರ ಮಾಡ್ತಾರೆ, ಅಲ್ಲ ನಾವು ಅದನ್ನ ಅನುಮಾನದಲ್ಲಿ ಸೇರಿಸ್ತೇವೆ ಅಂತ ಅಂತಾರೆ. ಪಾಪ ಅವ್ರು ತೋರಿಸ್ಕೊಡ್ತಾರೆ ಹೇಗೆ ಅನುಮಾನದಿಂದಲೇ ಸೇರಿಸೋದು ಇದನ್ನು ಅಂತ ಹೇಳಿ. ಅವರು ಅನುಮಾನದ ಜನ್ಯವಾದ ಜ್ಞಾನ, ಅನಿಮಿತಿ, ಇದರಲ್ಲಿ ನಾವು ಸೇರಿಸ್ತೇವೆ ಆಗಮವನ್ನು, ಆಗಮಜನ್ಯವಾದ ಜ್ಞಾನವನ್ನು ಅಂತ ಅವರು ಪೂರ್ವಪಕ್ಷ ಮಾಡ್ತಾರೆ. ಅದನ್ನು ಮತ್ತೆ ನಾವು ಖಂಡನೆ ಮಾಡ್ತೇವೆ, ಸಾಧ್ಯ ಇಲ್ಲ ಹಾಗೆ ಮಾಡೋದಕ್ಕೆ. ಇದೊಂದು ಪ್ರತ್ಯೇಕವಾದ ಪ್ರಮಾಣ, ಅನುಮಾನ ಆಗಮ ಅಂತಿರೋದು ಪ್ರತ್ಯೇಕವಾದ ಪ್ರಮಾಣ, ಅದೆರಡನ್ನು ನಾವು ಸೇರಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರು ಮಾಡುವಂತಹ ಏನು ಪೂರ್ವಪಕ್ಷ ಸರಿಯಲ್ಲ ಅಂತ ಮುಂದೆ ಖಂಡನೆ ಮಾಡ್ತೇವೆ. ಒಟ್ಟು ಈ ನಿತ್ಯನಾದ ಭಗವಂತನ ಜ್ಞಾನವನ್ನು ಹಾಗೂ ಆಗಮಜನ್ಯವಾದ ಏನೊಂದು ಜ್ಞಾನವಿದೆಯೋ ಈ ಎರಡನ್ನು ಎಲ್ಲಿ ಸೇರಿಸೋದು? ಇದಂತೂ ಅತ್ಯಂತ ಪ್ರಮಾಣ. ನಾವು ಒಪ್ಪಿದ್ದೇವೆ, ನೀವು ಒಪ್ಪಿದ್ದೀರಿ. ಈಶ್ವರ ಜ್ಞಾನವನ್ನು ಪ್ರಮಾಣ ಅಂತ ಒಪ್ತೇವೆ ನಾವಿಬ್ರು. ಇನ್ನ ಆಗಮಜನ್ಯವಾದ ಜ್ಞಾನವನ್ನು ನಾವು ಪ್ರಮಾಣ ಅಂತ ಒಪ್ತೇವೆ, ನೀವು ಪ್ರಮಾಣ ಅಂತ ಒಪ್ತೇವೆ. ಯಾಕೆಂದ್ರೆ ಅದು ಪ್ರಮಾಣ ಅಂತ ಒಪ್ಪೋದಕ್ಕಾಗಿಯೇನೆ ಅದನ್ನು ಅನುಮಾನದಲ್ಲಿ ಸೇರಿಸ್ತಾರೆ ಅವರು. ಆಗಮಜನ್ಯವಾದ ಜ್ಞಾನ ಇದು ಪ್ರಮಾಣವೇ ಅಲ್ಲ ಅಂದ್ಮೇಲೆ ಅದು ಅನುಮಾನದಲ್ಲಿ ಯಾಕೆ ಸೇರಿಸ್ಬೇಕು? ಅವರು ಅನುಮಾನದಲ್ಲಿ ಸೇರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಂದ್ಮೇಲೆ ಅದೊಂದು ಪ್ರಮಾಣ ಅಂತ ಅವರು ಸ್ವೀಕೃತ ಅಂತ ಅರ್ಥ. ಅಂದ ಮೇಲೆ ಇದನ್ನು ಅಸಂಗ್ರಹಾತ್, ಸಂಗ್ರಹ ಮಾಡಿದಂತೆ ಆಗಲ್ಲ ನಿಮ್ಮ ವಿಭಾಗದಲ್ಲಿ. ಆದರೆ ವಿಚಾರ ಮಾಡ್ರಿ, ನಮ್ಮ ವಿಭಾಗದಲ್ಲಿ ನಾವೇನು ಕೇವಲ ಪ್ರಮಾಣ 4 ವಿಧ ಅಂತ ಮಾಡಿದ್ದೇವೆ, ನಮ್ಮ ವಿಭಾಗದಲ್ಲಿ ಸೇರಿಸ್ಬೋದು. ಮೊದಲನೇ ಜ್ಞಾನವೇ ಈಶ್ವರ ಜ್ಞಾನಂ, ಈಶ್ವರ ಜ್ಞಾನ ಬಂದ್ಬಿಡ್ತು. ಆಮೇಲೆ ಲಕ್ಷ್ಮೀ ಜ್ಞಾನಂ, ಯೋಗಿ ಜ್ಞಾನಂ, ಅಯೋಗಿ ಜ್ಞಾನ. ಈಗ ಈಶ್ವರ ಜ್ಞಾನವಾಗ್ಲಿ ಅಥವಾ ಲಕ್ಷ್ಮೀ ದೇವಿಯ ಜ್ಞಾನ ಅಥವಾ ಯೋಗಿ ಜ್ಞಾನ, ಅಯೋಗಿ ಯಾವುದೇ ಜ್ಞಾನವನ್ನು ತಗೊಂಡ್ರೆ ಅದು ಆಗಮದಿಂದ ನಮಗೆ ಜ್ಞಾನ ಬರೋದಿಲ್ವಾ? ಯೋಗಿಗಳಿಗೆ ಅಯೋಗಿಗಳಿಗೆ ಬಂದೇ ಬರುತ್ತೆ. ಸೊ ಅಯೋಗಿ ನಮ್ಮನ್ನೇ ತಗೊಳ್ಳಿ, ನಾವು ಅಯೋಗಿಗಳು.
ಅಯೋಗಿಗಳಲ್ಲಿ ನಿತ್ಯ ಸಂಸಾರಿಯ ತಮೋಯೋಗ್ಯರು ನಮ್ಮ ಹಣೆ ಬರ ಹೇಗಿದೆಯೋ ಹಾಗೆ. ತಮೋಯೋಗ್ಯರಂತೆ ಇಟ್ಕೊಳ್ಳಿ. ಆ ತಮೋಯೋಗ್ಯರಾದ ನಮ್ಮಂತಹ ಜ್ಞಾನ ಇದು ಅಯೋಗಿ ಜ್ಞಾನ ಅಂತ ತಗೊಳ್ಳೋದಾದರೆ ಅದರಲ್ಲಿ ನಮಗೆ ಆಗಮದಿಂದೂ ಜ್ಞಾನ ಬಂದಿದೆ, ಆಗಮದಿಂದಲೂ ಜ್ಞಾನ ಬಂದಿದೆ. ಹಾಗಾಗಿ ಇದೆಲ್ಲವನ್ನು ಸೇರಿಸಂತೆ ಆಗತ್ತೆ. ಈಶ್ವರ ಜ್ಞಾನವೂ ಬಂತು, ಆಗಮಜನ್ಯ ಜ್ಞಾನವೂ ಬಂತು, ಅನುಮಾನಜನ್ಯ ಜ್ಞಾನವೂ ಬಂತು, ಪ್ರತ್ಯಕ್ಷಜನ್ಯ ಜ್ಞಾನ ಎಲ್ಲಾ ಜ್ಞಾನವೂ ಬಂತು. ಸಾಮಾನ್ಯವಾಗಿ ನಾವು ಹೇಳಿದ್ದೇವೆ ಈಶ್ವರ ಜ್ಞಾನಂ, ಲಕ್ಷ್ಮೀ ಜ್ಞಾನಂ, ಯೋಗಿ ಜ್ಞಾನಂ, ಅಯೋಗಿ ಜ್ಞಾನಂ. ಇದು ನಮ್ಮ ಮತದ ವಿಭಾಗದಲ್ಲಿ ಲಾಭವಿದೆ. ಆದರೆ ನಿಮ್ಮ ಮತದಲ್ಲಿ ಅಸಂಗ್ರಹಾತ್, ಸಂಗ್ರಹ ಮಾಡಿದಂತೆ ಆಗಲ್ಲ. ಇದು ದೋಷ. ಅಷ್ಟೇ ಅಲ್ಲದೇನೆ ಮತ್ತೊಂದು ಸಮಸ್ಯೆ ಏನಂದ್ರೆ ನಿಮ್ಮ ವಿಭಾಗದಲ್ಲಿ ಸ್ಮೃತಿ ಆರ್ಷಂಚ ಅಂತಂದ್ರೆ ಸ್ಮೃತೇಹೇ ಇಂದ್ರಿಯಜತ್ವೇನ ಆರ್ಷಸ್ಯ ಯೋಗಿ ಜ್ಞಾನತ್ವೇಚ ಪೃಥಗ್ರಹಣ ಅಯೋಗಾಚ್ಚ. ಅಂದರೆ ಸ್ಮೃತಿ ಮೂರನೇ ವಿಭಾಗ, ಮೂರನೇದನ್ನ ಹೇಳಿದ್ರಿ ಸ್ಮೃತಿ ಅಂತನೋ, ಇದನ್ನು ಪ್ರತ್ಯೇಕ ಹೇಳೋ ಕಾರಣವೇ ಇಲ್ಲ. ಯಾಕೆ? ಇಂದ್ರಿಯ ಜಂ ಅಂತಂದಿದಿರಲ್ವಾ, ಇಂದ್ರಿಯದಿಂದ ಹುಟ್ಟಿದ ಜ್ಞಾನ. ಸ್ಮೃತಿ ಇದು ಇಂದ್ರಿಯದಿಂದ ಹುಟ್ಟಿಲ್ವಾ? ಅದಕ್ಕೆ ನಾನು ಮೊದಲಿಗೆ ಹೇಳಿದೆ, ನಮ್ಮ ಮತದಲ್ಲಿ ನಾವು ಸ್ಮೃತಿ ಅಂತ ಅನ್ನೋದು ಮನೋರೂಪವಾದ ಇಂದ್ರಿಯದಿಂದ ಹುಟ್ಟಿದಂತಹ ಜ್ಞಾನ ಅಂತ ನಾವು ಸಮರ್ಥನೆ ಮಾಡ್ತೇವೆ. ಮಾನಸ ಪ್ರತ್ಯಕ್ಷದ ಸ್ಮೃತಿ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಹಾಗಾಗಿ ಮನಸ್ಸಿನಿಂದ ಹುಟ್ಟಿದ ಜ್ಞಾನವನ್ನು ಸ್ಮೃತಿ ಅಂತ ನಾವು ಕರಿತೇವೆ, ಹೊರತು ಸಂಸ್ಕಾರದಿಂದ ಹುಟ್ಟಿದ ಜ್ಞಾನ ಅಲ್ಲ ಅದು. ಅಂದ ಮೇಲೆ ಇಂದ್ರಿಯ ಜಂ ಅಂದ್ರೆ ಒಂದನೇದನ್ನು ಹೇಳೋದ್ರಿಂದಲೇನೆ ಮೂರನೇದನ್ನು ಹೇಳಿದಂತ ಆಗ್ಬಿಡುತ್ತಲ್ವಾ. ಇಂದ್ರಿಯ ಜಂ ಎನ್ನುವುದರಿಂದಲೇನೆ ಸ್ಮೃತಿಯೂ ಬಂದುಬಿಡ್ತು ಅಂತಂದ್ಮೇಲೆ ಅದನ್ನು ಬಿಟ್ಟು ಪ್ರತ್ಯೇಕವಾಗಿ ಸ್ಮೃತಿ ಅಂತ ಯಾಕೆ ಹೇಳಬೇಕು? ಚೇತನರು ಅಂದ ಮೇಲೆ ಪ್ರತ್ಯೇಕವಾಗಿ ಮನುಷ್ಯ ಅಂತ ಹೇಳ್ಬೇಕಾ? ಚೇತನಲ್ಲೇ ಮನುಷ್ಯರು ಬರ್ತಾರೆ. ಹಾಗಾಯ್ತು. ಈಗ ಇಂದ್ರಿಯ ಜಂ ಅನ್ನೋದ್ರಿಂದಲೇನೆ ಇಂದ್ರಿಯಜನ್ಯವಾದ ಎಲ್ಲಾ ಜ್ಞಾನವನ್ನು ಹೇಳಿದಂತೆ ಆಗ್ಬಿಡತ್ತೆ. ಅದರಲ್ಲಿ ಒಂದು ಸ್ಮೃತಿ ಅಂದ ಮೇಲೆ ಸ್ಮೃತಿಯನ್ನು ಇಂದ್ರಿಯ ಜಂ ಎನ್ನುವುದರಿಂದಲೇನೆ ಸಂಗ್ರಹ ಮಾಡಿ ಮತ್ತೆ ಸ್ಮೃತಿ ಹಿಂದೆ ಯಾಕೆ ಹೇಳಬೇಕು? ಅರ್ಥ. ಇನ್ನ ಮತ್ತೊಂದು ಏನು, ಆರ್ಷಸ್ಯ ಅಂದ್ರೆ ಋಷಿ ಸಂಬಂಧಿ, ಋಷಿಗಳಿಗೆ ಬರುವಂತಹ ಯೋಗದ ಏನೊಂದು ಸಾಮರ್ಥ್ಯದಿಂದ ಬರುವ ಜ್ಞಾನವಿದೆಯೋ ಆ ಜ್ಞಾನವನ್ನು ಯೋಗಿ ಜ್ಞಾನತ್ವೇನ, ಅದು ಯೋಗಿ ಜ್ಞಾನವದು. ಅಂದ್ಮೇಲೆ ನಾವು ಮಾಡಿದೊಂದು ಯೋಗಿ ಜ್ಞಾನಂ ಅಯೋಗಿ ಜ್ಞಾನಂ ಅಂತ ನೀವು ವಿಭಾಗ ಮಾಡಿದ್ದೇವೆ, ಅದರಿಂದಲೇನೆ ಆರ್ಷ ಜ್ಞಾನವನ್ನು ಸೇರಿಸಂತೆ ಆಗ್ಬಿಡತ್ತಲ್ವ. ಮತ್ತೆ ನಾವು ಪ್ರತ್ಯೇಕವಾಗಿ ಆರ್ಷ ಜ್ಞಾನವನ್ನು ಯಾಕೆ ಹೇಳಬೇಕು? ಅದು ಕಾರಣವಿಲ್ಲ. ಅಂದ ಮೇಲೆ ಸ್ಮೃತಿ ಹಿಂತನೋದಕ್ಕೂ ಕಾರಣವಿಲ್ಲ, ಆರ್ಷಂ ಅಂತನೋದು ಕಾರಣವಿಲ್ಲ. ಇನ್ನು ಇಂದ್ರಿಯಜಂ ಇತ್ಯಾದಿಗಳನ್ನು ಹೇಳಬೇಕಲ್ವ, ಅದನ್ನು ನಾವು ನಮ್ಮ ವಿಭಾಗದಲ್ಲಿ ಈಶ್ವರ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅಂತನೋದು ಏನು ಹೇಳಿದ್ದೇವೆ ಅದರಲ್ಲಿ ಸೇರತ್ತೆ. ಅಂದಮೇಲೆ ನಾವು ಮಾಡಿದಂತಹ ಏನು ವಿಭಾಗವಿದೆ ಕೇವಲ ಪ್ರಮಾಣದಲ್ಲಿ ಈಶ್ವರ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಯೋಗಿ ಜ್ಞಾನಂ ಅಯೋಗಿ ಜ್ಞಾನಂ ಎನ್ನುವುದು ಈ ವಿಭಾಗವೇ ನಿರ್ದುಷ್ಟವಾದ ವಿಭಾಗ, ಸರಿಯಾದ ವಿಭಾಗ. ಇದಕ್ಕೆ ಯಾವ ದೋಷವೂ ಬರೋದಿಲ್ಲ. ಜಗತ್ತಿನಲ್ಲಿ ಪ್ರಮಾಣ ಅಂತ ನಾವು ಯಾವುದನ್ನು ವ್ಯವಹಾರ ಮಾಡುತ್ತೇವೆ ಎಲ್ಲವನ್ನು ಇದರಲ್ಲಿ ಸೇರಿಸಬಹುದು. ಆದ್ರೆ ನೀವು ಮಾಡುವ ವಿಭಾಗದಲ್ಲಿ ವಿಭಾಗವೂ ಸರಿಯಲ್ಲ, ಹೇಳಿದ್ದನ್ನೇ ಮತ್ತೆ ಎರಡೆರಡು ಬಾರಿ ಹೇಳದಂತೆ ಆಗಬೇಕಾಗತ್ತೆ. ಹಾಗಾಗಿ ವೈಶೇಷಿಕರು ಮಾಡುವಂತಹ ಈ ಒಂದು ಕೇವಲ ಪ್ರಮಾಣದ 4 ವಿಧ ಅಂತ ಏನಂತಾರೆ ಅದು ಸರಿಯಲ್ಲ. ಹಿಂದೆ ನಾವು ವಿಚಾರ ಮಾಡಿದ 4 ವಿಭಾಗ ಅದೇ ಸರಿಯಾದ ವಿಭಾಗ ಅಂತ. ಇಷ್ಟು ಒಟ್ಟು ನಿಮಗೆ ಅಲ್ಲಿಂದ ಪ್ರಾರಂಭವಾಗಿತ್ತು. ದ್ವಿವಿಧಂ ಪ್ರಮಾಣಂ ಕೇವಲಂ ಅನುಪ್ರಮಾಣಂಚ ಇತಿ ಅಂತ ಪ್ರಾರಂಭವಾಗಿ ಕೇವಲ ಪ್ರಮಾಣದ ವಿಭಾಗ ವಿಚಾರ ಮಾಡ್ತಾ ಬಂದು ಇಷ್ಟವರೆಗೆ ನಾವು ಕೇವಲ ಪ್ರಮಾಣದ ವಿಚಾರ ಮುಗಿಸಿದ್ದೇವೆ. ಇನ್ನು ಮುಂದೆ ಅನುಪ್ರಮಾಣದ ವಿಚಾರ. ಅನುಪ್ರಮಾಣ ಅಂದ್ರೆ ಏನು, ಅನುಪ್ರಮಾಣದ ಲಕ್ಷಣ ಏನು, ಅನುಪ್ರಮಾಣದ ವಿಭಾಗವೇನು ಅಂತ ಮುಂದೆ ವಿಚಾರ ಶುರು ಮಾಡ್ತಾರೆ. ಆಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಸರ್. ಹರೇ ಶ್ರೀಕೃಷ್ಣ ಅರ್ಪಣಮಸ್ತು.